कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं दुर्वादिध्वान्तरवये वैष्णवेन्दे वरेन्दवे श्रीराघवेन्द्र गुरवे नमोऽत्यन्तदयालवे तपः स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ವಿಶ್ವಗುರು ಪ್ರತಿಷ್ಠಾನಂ ವತಿಯಿಂದ ಹಾರ್ದ ಸ್ವಾಗತವನ್ನು ತಿಳಿಸಬಯಸ್ತೇನೆ. ಮನುಷ್ಯ ತಾನು ಹುಟ್ಟಿನಿಂದ ಆರಂಭಿಸಿಕೊಂಡು ಕೊನೆಯ ಉಸಿರು ಇರುವ ತನಕ ಏನಾದರೂ ಸಾಧಿಸಬೇಕು, ಯಾವುದನ್ನಾದರೂ ಸಾಧಿಸಬೇಕು ಅಂತ ಹೇಳಿ ತಿಳಿದುಕೊಂಡು ಸಾಧನೆಯ ಒಂದೊಂದು ಮೆಟ್ಟಿಲನ್ನು ತಾನು ಹತ್ತುತ್ತಾ ಹೋಗ್ತಾ ಇರ್ತಾನೆ. ಕೊನೆಗೆ ಒಂದು ದಿವಸ ಸಾಧಕ ಎಂಬಂತಹ ಪ್ರಶಸ್ತಿಗೆ ತಾನು ಭಾಜನನಾಗ್ತಾನೆ. ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಶಕ್ತಿ ಅನ್ನುವಂಥದ್ದು ಮುಖ್ಯ. ಯಾವುದದು ಶಕ್ತಿ ಅಂತ ಕೇಳಿದರೆ ಹಿರಿಯರು ವಿಮರ್ಶೆಯನ್ನು ಮಾಡಿ ಉತ್ತರವನ್ನು ಕೊಡ್ತಾರೆ. ಸಂಸ್ಕಾರ. ಉತ್ತಮವಾದಂತಹ ಸಂಸ್ಕಾರ ಎಂಬಂಥದ್ದು ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ನಮಗೆ ಶಕ್ತಿಯಾಗಿ ಸಹಕಾರಿಯಾಗ್ತದೆ ಅಂತ. ಏನದು ಸಂಸ್ಕಾರ ಅಂತ ಪ್ರಶ್ನೆ ಕೇಳಿದರೆ, ಒಂದು ಮಗುವಿನ ವಿವೇಕವನ್ನು ನೋಡಿ ಕೆಲವೊಂದಿಷ್ಟು ಜನ ಮಾತನಾಡಲಿಕ್ಕೆ ಉಂಟು. ಎಷ್ಟು ಒಳ್ಳೆಯ ಸಂಸ್ಕಾರಪ್ಪ ಮಗುವಿಗೆ, ಅದರ ಆಚಾರ ವಿಚಾರ ನೋಡು, ಹಿರಿಯರಲ್ಲಿ ಭಕ್ತಿ ಮಾಡುವುದನ್ನು ನೋಡು, ಎಷ್ಟು ಸುಂದರವಾಗಿದೆ ಮಗು. ಹೀಗೆ ಆ ಮಗುವಿನ ಸದ್ಗುಣಗಳನ್ನು ಕಂಡು ಆ ಮಗುವಿನ ಸಂಸ್ಕಾರದ ಬಗ್ಗೆ ವಿಮರ್ಶೆ ಮಾಡಲಿಕ್ಕುಂಟು. ಈ ಒಂದು ಸಂಸ್ಕಾರ ಏನಿದೆ ಇದು ಕೂಡ ಸಾಧನೆಯ ಮೆಟ್ಟಿಲನ್ನು ಹತ್ತಲಿಕ್ಕೆ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಇದನ್ನು ಬಿಟ್ಟು ಇನ್ನೂ ಹಲವಾರು ಸಂಸ್ಕಾರಗಳಿದ್ದಾವೆ. ಆ ಸಂಸ್ಕಾರಗಳು ಕೂಡ ಸಾಧನೆಯ ಮೆಟ್ಟಿಲನ್ನು ಹತ್ತಲಿಕ್ಕೆ ಪೌಷ್ಟಿಕವಾಗಿರುವಂತಹ ಶಕ್ತಿಯಾಗಿ ಬಿಂಬಿತವಾಗ್ತಾ ಇವೆ. ಯಾವುವು ಸಂಸ್ಕಾರಗಳು, ಎಷ್ಟವು ಸಂಸ್ಕಾರಗಳು ಅಂತ ಕೇಳಿದರೆ, ಆ ಸಂಸ್ಕಾರಗಳ ಸಂಖ್ಯೆಯಲ್ಲಿ ವಿಕಲ್ಪ ಅನ್ನುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ, ಹಲವಾರು ಮತದವರು ಒಂದೊಂದು ಸಂಖ್ಯೆಯನ್ನು ಹೇಳ್ತಾರೆ. ಕೆಲ ಮತದವರು 24 ಸಂಸ್ಕಾರಗಳು ಅಂತಾರೆ, ಇನ್ನೂ ಕೆಲವರು 40 ಸಂಸ್ಕಾರಗಳು ಅಂತ ಹೇಳ್ತಾರೆ. ಇನ್ನೂ ಕೆಲವೊಬ್ಬರು ಪೂರ್ವ ಮತ್ತು ಅಪರ ಎರಡೂ ಸೇರಿಸಿ 16 ಸಂಸ್ಕಾರಗಳು ಅಂತ ತಾವು ನಿರೂಪಣೆಯನ್ನು ಮಾಡಿದ್ದಾರೆ. ಹೀಗೆ ಸಂಸ್ಕಾರಗಳ ಸಂಖ್ಯೆಯಲ್ಲಿ ನಾವು ಮತಭೇದವನ್ನು ಕಾಣಬಹುದು. ಇದರಿಂದಾಗಿ, ಅರ್ಥಾತ್ ಈ ಮತಭೇದದಿಂದಾಗಿ ಅನೇಕರು ಸಂಸ್ಕಾರಗಳನ್ನು ಮಾಡದೆ, ಸಂಸ್ಕಾರಗಳ ಸಂದರ್ಶನವನ್ನೇ ಮಾಡದೆ ಮುಂದೆ ಹೋಗುವಂತಹ ಸಂದರ್ಭ ಎದುರಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ಮತವನ್ನು ಇಟ್ಟುಕೊಂಡು ನಾವು ಸಂಸ್ಕಾರಗಳನ್ನು ಮಾಡಿಕೊಂಡ್ವಿ ಅಂತಾದರೆ ಇನ್ನೊಂದು ಮತದ ವಿರೋಧ ಬರ್ತಾ ಇದೆ. ಆ ಮತವನ್ನು ಅನುಸರಿಸಿ ನಾವು ಸಂಸ್ಕಾರಗಳನ್ನು ಮಾಡಿಕೊಂಡ್ವಿ ಅಂತಾದರೆ ಮತ್ತೊಂದು ಮತದ ವಿರೋಧ ಅನ್ನುವಂಥದ್ದು ಬಂದು ಬಿಡುತ್ತದಾದ್ರಿಂದ ಈ ಸಂಸ್ಕಾರಗಳ ಸುದ್ದಿನೇ ಬೇಡ ಅಂತ ಮುಂದೆ ಹೋಗುವಂತಹ ಅನೇಕ ಜನರನ್ನು ಕಂಡ ಈ ಅಶ್ವರಾಯನಾಚಾರ್ಯರೇನಿದ್ದಾರೆ, ಋಗ್ವೇದ ಪ್ರವರ್ತಕರು, ಅವರು ಈ ಒಂದು ಸಂಸ್ಕಾರಗಳ ವಿಷಯದಲ್ಲಿ ಒಂದು ಚೌಕಟ್ಟನ್ನು ಹಾಕ್ತಾ ಒಂದು ನಿರ್ಣಯಕ್ಕೆ ಬರ್ತಾರೆ. ಎಲ್ಲ ಮತವನ್ನು ಕೂಡ ವಿಮರ್ಶಿಸಿ ಯಾವುದೇ ಮತಾಚಾರ್ಯರಿಗೆ ಚ್ಯುತಿ ಬಾರದಂತೆ ಒಂದು ಚೌಕಟ್ಟನ್ನು ಹಾಕಿ, ಪೂರ್ವ ಸಂಸ್ಕಾರಗಳು ಅಂತ ಏನಿದ್ದಾವೆ ಅವು 16 ಸಂಸ್ಕಾರಗಳು, ಉತ್ತರದಲ್ಲಿ ಅರ್ಥಾತ್ ಅಪರ ಸಂಸ್ಕಾರಗಳು ಅಂತ ಏನಿದ್ದಾವೆ ಅವುಗಳು 16 ಸಂಸ್ಕಾರಗಳು ಅಂತ ಈ ರೀತಿಯಾಗಿ ಒಂದು ಚೌಕಟ್ಟನ್ನು ಹಾಕಿ ಕೊಡ್ತಾರೆ. ಕೊಟ್ಟ ನಂತರ ಇವತ್ತಿನವರೆಗೂ ಕೂಡ ಪೂರ್ವ ಷೋಡಶ ಸಂಸ್ಕಾರಗಳು, ಅಪರ ಷೋಡಶ ಸಂಸ್ಕಾರಗಳು ಅರ್ಥಾತ್ ಉತ್ತರ ಷೋಡಶ ಸಂಸ್ಕಾರಗಳು ಅಂತ ಅವುಗಳು ಪ್ರಸಿದ್ಧವಾಗಿವೆ. ಅದನ್ನೇ ನಾವು ಇವತ್ತಿಗೂ ಕೂಡ ಆಚರಣೆಯಲ್ಲೂ ಕೂಡ ಇಟ್ಕೊಂಡಿದ್ದೇವೆ. ಹೀಗೆ
ಸಂಸ್ಕಾರಗಳು ಅಂತ ಹೇಳಿದ್ರೆ 16 ಅಂತ ಗೊತ್ತಾಯಿತು. ಅದು ಯಾವುವು ಅಂತ ಹೇಳಿದ್ರೆ ಗರ್ಭಾಧಾನ, ಪುಂಸವನ ಇತ್ಯಾದಿ 16 ಸಂಸ್ಕಾರಗಳು. ಉಪಸಂಸ್ಕಾರಗಳು ಅಂತ ಕೆಲವೊಂದಿಷ್ಟಿದ್ದಾವೆ, ಅವುಗಳನ್ನು ಮುಂದೆ ನಿರೂಪಣೆ ಮಾಡ್ತೇವೆ. ಈಗ ಮೊದಲನೆಯದ್ದು ಗರ್ಭಾಧಾನ ಸಂಸ್ಕಾರ. ಏನಿದು ಗರ್ಭಾಧಾನ ಸಂಸ್ಕಾರ ಅಂತ ಕೇಳಿದರೆ, ಇತ್ತೀಚಿನ ದಿನಮಾನಗಳಲ್ಲಿ ಗರ್ಭಾಧಾನ ಸಂಸ್ಕಾರಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಮದುವೆಯಾದ ಹೊಸ್ತಿಲಲ್ಲಿ ಗಂಡ ಹೆಂಡಂದಿರು ಸೇರುವಂತಹ ಏನು ಸಮಯ ಇದೆ, ಆ ಪ್ರಕ್ರಿಯೆ ಏನಿದೆ, ಅದಕ್ಕೆ ಗರ್ಭಾಧಾನ ಸಂಸ್ಕಾರ ಅಂತ ಕರೆದಿದ್ದಾರೆ, ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ವಸ್ತುತಃ ಇದು ಸಮಂಜಸವಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ಪೂರ್ವಿಕರು ಋಷಿಮುನಿಗಳು ಒಂದು ಧಾರ್ಮಿಕ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ ಗರ್ಭಾಧಾನಕ್ಕೆ, ಗರ್ಭಾಧಾನ ಸಂಸ್ಕಾರಕ್ಕೆ. ಅಂತಹ ಉತ್ತಮವಾದಂತಹ ಒಂದು ಹಿನ್ನೆಲೆ ಇರಬೇಕಾದ್ರೆ ಇಷ್ಟು ಚಿಕ್ಕದಾದಂತಹ ಒಂದು ಶೀರ್ಷಿಕೆಯನ್ನು ಕೊಡುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಏನದು ಹಿನ್ನೆಲೆ ಅಂತ ಪ್ರಶ್ನೆ ಮಾಡಿದರೆ, ಏನು ಗರ್ಭಾಧಾನ ಅಂತ ಕರೀತಾ ಇದ್ದೇವೆ, ಅದರಲ್ಲಿ ಹಲವಾರು ಧಾರ್ಮಿಕ ವಿಚಾರಗಳನ್ನು ತುಂಬಿದ್ದಾರೆ, ದೈವ ಸಂಬಂಧಿ ವಿಚಾರಗಳನ್ನು ತುಂಬಿದ್ದಾರೆ. ಯಾವುವು ಅಂತ ಕೇಳಿದರೆ, ನಾವು ಮದುವೆಯಾದ ಹೊಸ್ತಿಲಲ್ಲಿ ಗಂಡ ಹೆಂಡಂದಿರು ಕೂಡುತ್ತೇವೆ. ಕೂಡಿದಾಗ ಪುರುಷನಲ್ಲಿ ಇರುವಂತಹ ಭಗವಂತ ತಾನು ಪುರುಷನ ಒಳಗಿರುವ ರೇತಸ್ಸಿನ ಒಳಗಿರತಕ್ಕಂತಹ ಜೀವವನ್ನು ತಾನು ಅಗ್ನಿನಾಮಕ ಭಗವಂತ ತಾನು ರಕ್ಷಣೆ ಮಾಡ್ತಾನೆ. ಬರೀ ಅಗ್ನಿನಾಮಕ ಭಗವಂತ ಅಲ್ಲ, ಇನ್ನೂ 5 ರೂಪಗಳಿದ್ದಾವೆ. ಅರ್ಚಿ, ವಿಷ್ಪುಲಿಂಗ, ಸಮಿತ್, ಧೂಮ, ಅಂಗಾರಕ. ಈ 5 ವಿಧವಾಗಿರತಕ್ಕಂತಹ ರೂಪಗಳಿಂದ ಭಗವಂತ ತಾನು ರಕ್ಷಣೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಒಂದು ಮಾರ್ಗವಾಗಿ ಆ ಒಂದು ಜೀವವನ್ನು ಹೆಣ್ಣಿನ ದೇಹಕ್ಕೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ತೆಗೆದುಕೊಂಡು ಹೋಗುವಂತಹ ಮಾರ್ಗ ಏನಿದೆ ಅದನ್ನು ಶುದ್ಧಿ ಮಾಡುವಂಥದ್ದು ಮತ್ತು ಕರೆದುಕೊಂಡು ಹೋದ ಆದಮೇಲೆ ಆ ಜೀವವನ್ನು ರಕ್ಷಣೆ ಮಾಡು, ಅದಕ್ಕೆ ಒಳ್ಳೆಯ ಗುಣಗಳನ್ನು ತುಂಬು ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ಏನು ಪ್ರಕ್ರಿಯೆ ಇದೆ, ಇದನ್ನು ಗರ್ಭಾಧಾನ ಅಂತ ಕರೆದಿದ್ದಾರೆ. ಅದಕ್ಕೆ ಒಂದಿಷ್ಟು ಕ್ರಮಗಳಿವೆ. ಹೇಗೆ ನಾವು ಶುದ್ಧವನ್ನು ಮಾಡಬೇಕು? ಈಗ ಒಬ್ಬ ರಾಜಕಾರಣಿ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತಾದರೆ ಅವನಿಂದ ನಮಗೇನಾದರೂ ಆಗಬಹುದು, ಅವನು ನಮ್ಮ ಕೆಲಸವನ್ನು ಮಾಡಿಕೊಡಬಹುದು ಅಂತ ಅವನ ಮೇಲೆ ಗೌರವವನ್ನಿತ್ತು ನಾವು ಮನೆಯನ್ನು ಶುದ್ಧ ಮಾಡ್ತೇವೆ. ಒಂದು ಪೊರಕೆಯನ್ನು, ಬಟ್ಟೆಯನ್ನು ತಗೊಂಡು ಮನೆಯನ್ನು ಶುದ್ಧ ಮಾಡಿ ಹೂಗಳಿಂದ ಅಲಂಕಾರ ಮಾಡ್ತೇವೆ. ಆದರೆ ಭಗವಂತ ನಾವು ಕೇಳದೇನೆ ಎಷ್ಟೋ ಕೊಟ್ಟುಬಿಟ್ಟಿದ್ದಾನೆ. ಅಂತಹ ಭಗವಂತ ಹೋಗುವಂತಹ ಮಾರ್ಗವನ್ನು ನಾವು ಶುದ್ಧ ಮಾಡಬೇಕಲ್ವ. ನಾವು ಪೊರಕೆಯನ್ನಾಗಲಿ ಬಟ್ಟೆಯನ್ನಾಗಲಿ ಹಿಡ್ಕೊಂಡು ಆ ಮಾರ್ಗವನ್ನು ಶುದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಯಾವುದರಿಂದ ಶುದ್ಧಿ ಮಾಡಬೇಕು ಅಂತ ಕೇಳಿದರೆ, ಅಪೌರುಷೇಯವಾದಂತಹ ವೇದ ಮಂತ್ರಗಳಿದ್ದಾವೆ. ಆ ವೇದ ಮಂತ್ರಗಳ ಒಟ್ಟಿಗೆ ಋಷಿಮುನಿಗಳು ಹಾಕಿಕೊಟ್ಟ ಒಂದು ತಂತ್ರ ಇದೆ. ಆ ತಂತ್ರವನ್ನು ಮಾಡಿಕೊಂಡು ನಾವು ಶುದ್ಧವನ್ನು ಮಾಡುವಂಥದ್ದು, ಈ ಒಂದು ಪ್ರಕ್ರಿಯೆಯನ್ನು ನಾವು ಗರ್ಭಾಧಾನ ಅಂತ ಕರಿಬೇಕು ಅಂತ ಋಷಿಮುನಿಗಳು ನಮಗೆ ಒಂದು ಸೂಚನೆಯನ್ನು ಇಟ್ಟಿದ್ದಾರೆ. ಎಷ್ಟು ಸುಂದರವಾದ ಶೀರ್ಷಿಕೆ! ಇಂತಹ ಶೀರ್ಷಿಕೆಯಡಿ ಇರುವಂಥದ್ದೇ ಗರ್ಭಾಧಾನ, ಇಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದೇ ಗರ್ಭಾಧಾನ. ಇದನ್ನು ಕ್ರಮ ಪ್ರಕಾರವಾಗಿ ಮಾಡಿಕೊಂಡ್ವಿ ಅಂತಾದರೆ ಉತ್ತಮವಾಗಿರುವಂತಹ ಮಗುವು ನಮಗೆ ಹುಡುತ್ತದೆ ಅಂತ ಹೇಳಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಹಲವಾರು ದೃಷ್ಟಾಂತಗಳು ಕೂಡ ಇದೆ. ಉಪನಿಷತ್ತು ಹಲವಾರು ಕಡೆ ಪ್ರಜಾಹ ಅನ್ನುವಂತಹ ಪದವನ್ನು ಬಳಸಿದೆ. ಪ್ರಜನನಗಂ ಸಂಧಾನಂ ಪ್ರಜಾ ಸಂಧಿ ಅಂಥೇಳಿ ಅನೇಕ ವಿಧವಾಗಿ ಪ್ರಜಾ ಅನ್ನುವಂತಹ ಶಬ್ದವನ್ನು ಬಳಸಿದೆ. ಏನಲ್ಲಿ ಪ್ರಜಾ ಅನ್ನುವಂಥ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದರೆ, ಪ್ರಕರ್ಷೇಣ ಜಾಯತೆ ಇತಿ ಪ್ರಜಾಹ ಅಂತದೆ ಸಂಸ್ಕೃತದ ನಿಷ್ಪತ್ತಿ. ಒಳ್ಳೆಯ ಗುಣಗಳನ್ನು ಯಾವನು ಹೊಂದಿರ್ತಾನೋ, ಯಾವನು ಒಳ್ಳೆಯ ಗುಣಗಳನ್ನು ಆಧಾರ ಮಾಡಿಕೊಂಡಿರ್ತಾನೋ ಅವನು ಪ್ರಜೆ. ಇಂತಹ ಉತ್ತಮವಾದಂತಹ ಪ್ರಜೆಗಳ ಗುಂಪಿನಿಂದಾಗಿ ಒಂದು ಸಮಾಜ, ಅಂತಹ ಸಮಾಜ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಸಮಾಜ ಆಗಲಿಕ್ಕೆ ಸಾಧ್ಯ ಅಂತ ಋಷಿಮುನಿಗಳು ತಿಳಿಸಿದ್ದಾರೆ. ಉತ್ತಮವಾದಂತಹ ಸಮಾಜ ಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ಪ್ರಜೆಗಳು ಬೇಕು. ಉತ್ತಮವಾದಂತಹ ಪ್ರಜೆಗಳು ಬೇಕು ಅಂತ ಹೇಳಿದ್ರೆ ನಮಗೆ ಸಂಸ್ಕಾರ ಅನ್ನುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಆದ್ದರಿಂದ ನಾವು ಸಂಸ್ಕಾರಗಳನ್ನು ಮಾಡಿಕೊಳ್ಳಲೇಬೇಕು ಅಂತ ನಮಗೆ ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಅಲ್ಲ, ಈ ಒಂದು ಸಂಸ್ಕಾರಗಳನ್ನೇನೋ ಮಾಡ್ಕೊಳ್ತೇವೆ, ಸಂಸ್ಕಾರಗಳನ್ನು ಮಾಡುವುದರಿಂದ ಏನು ಉಪಯೋಗ ಅಂತಲೂ ಕೂಡ ನಮಗೆ ತಿಳಿಸ್ತಾ ಇದ್ದೀರಿ.
ಇದಕ್ಕೆ ದೃಷ್ಟಾಂತ ಯಾವುದು? ಈ ಸಂಸ್ಕಾರಗಳನ್ನು ಮಾಡಿಕೊಂಡಿದ್ದರಿಂದಾಗಿ ಉತ್ತಮವಾದ ಪ್ರಜೆಗಳು ನಿರ್ಮಾಣ ಆಗಿದ್ದಾರೆ ಎನ್ನಲಿಕ್ಕೆ ನಮಗೊಂದು ದೃಷ್ಟಾಂತ ಬೇಕಲ್ವಾ? ಯಾರು ದೃಷ್ಟಾಂತ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೂ ಕೂಡ ಭಾಗವತ ಉತ್ತರವನ್ನು ಕೊಡುತ್ತದೆ. ಧ್ರುವ ಮಹಾರಾಜರ ಒಂದು ಕಥೆಯನ್ನು ಕೇಳಿದ್ದೇವೆ ನಾವೆಲ್ಲರೂ ಕೂಡ. ಎಷ್ಟು ಉತ್ತಮವಾದ ಗುಣಗಳಿದ್ವು. ಉತ್ತಮವಾದ ಗುಣಗಳಿಂದ ಭರಿತನಾಗಿರುವಂತಹ ಆ ಪ್ರಹ್ಲಾದ ಉತ್ತಮವಾದಂತಹ ಪ್ರಜೆ. ಆ ಪ್ರಜೆಯಿಂದಾಗಿ ಹಲವಾರು ಜನರಲ್ಲಿ ಉತ್ತಮವಾದಂತಹ ಗುಣಗಳನ್ನು ತುಂಬಲಿಕ್ಕೆ ಸಾಧ್ಯವಾಗ್ತಾ ಇದೆ. ಉತ್ತಮವಾದಂತಹ ಸಮಾಜವ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ಪ್ರಹ್ಲಾದನ ಒಂದು ಮಾತು ಪ್ರಸಿದ್ಧ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿವ ಅಂತದೆ. ಗುರುಕುಲದಲ್ಲಿ ಪ್ರಹ್ಲಾದ ತಾನು ಗುರುಗಳು ಬಾರದೇ ಇರುವಂತಹ ಸಮಯದಲ್ಲಿ ಎಲ್ಲ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಮಕ್ಕಳು ಪ್ರಹ್ಲಾದನನ್ನ ಕರೀತಾ ಇದ್ದಾರೆ, ಬಾ ಆಟ ಆಡ್ಲಿಕ್ಕೆ ಬಾ ಎಂಬುದಾಗಿ. ಆದರೆ ಪ್ರಹ್ಲಾದ ಹೇಳ್ತಾನೆ, ನಾವು ಇಲ್ಲಿ ಬಂದಿರುವುದು ಸಮಯವನ್ನ ವ್ಯರ್ಥ ಮಾಡಿ ಬರೀ ಆಟೋಟಗಳಲ್ಲಿ ನಮ್ಮ ಸಮಯವನ್ನ ಮೀಸಲಿಡ್ಲಿಕ್ಕೆ ಬಂದಿಲ್ಲ ಹೊರತು ನಾವು ಉತ್ತಮವಾಗಿರುವಂತಹ ವಿಚಾರಗಳನ್ನು ಮಾಡಬೇಕು, ಉತ್ತಮವಾಗಿರುವಂತಹ ಭಗವತ್ ಚಿಂತನೆಯನ್ನು ಮಾಡಬೇಕು, ಉತ್ತಮವಾದಂತಹ ಸಾಧನೆಯನ್ನು ಮಾಡಬೇಕು ಅಂತ ಪ್ರಹ್ಲಾದ ಹೇಳ್ತಾನೆ. ನಮಗೆ ಸಾಧನೆ ಅಂತ ಎಲ್ಲಿಂದ ಆರಂಭ ಅಂತ ಹೇಳಿದ್ರೆ, ವಿಚಾರ ಶಕ್ತಿ ಎಲ್ಲಿಂದ ಬರ್ತದೋ, ವಿಚಾರ ಮಾಡಲಿಕ್ಕೆ ಎಲ್ಲಿಂದ ಸಾಧ್ಯವೋ ಅಲ್ಲಿಂದಾಗಿ ನಮಗೆ ಸಾಧನೆ ಅನ್ನುವಂಥದ್ದು ಆರಂಭವಾಗಿ ಬಿಡುತ್ತೆ. ಈ ಸಾಧನೆ ಅನ್ನುವಂಥದ್ದು ಗರ್ಭದಲ್ಲಿಯೇ ಆರಂಭವಾಗ್ತದೆ ಅಂತದ ಶಾಸ್ತ್ರ. ಏನದಕ್ಕೆ ದೃಷ್ಟಾಂತ, ಉದಾಹರಣೆ ಏನು ಅಂತ ಕೇಳಿದ್ರೆ, ನಾಥಮಾನ ಋಷಿಗಳು ಅಂತ ಗರುಡ ಪುರಾಣದಲ್ಲಿ ಇವರ ಒಂದು ಕಥೆಯನ್ನು ಹೇಳ್ತಾರೆ. ನಾಥಮಾನ ಋಷಿಗಳು ಗರ್ಭದಲ್ಲಿರಬೇಕಾದ್ರೇನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹ ವಿಚಾರವನ್ನು ಮಾಡಿದ್ದಾರೆ. ಆ ವಿಚಾರ ಶಕ್ತಿ ಏನು ವಿಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೀವು ರಕ್ತಗಳಿಂದಾಗಿ ಏನು ತುಂಬಿದೆ ಈ ಗರ್ಭ, ಇದರ ವಾಸ ಅನ್ನುವಂಥದ್ದು ನನಗೆ ಸಾಕಾಗಿ ಹೋಗಿದೆಯಪ್ಪ, ಇದರಿಂದಾಗಿ ನನಗೆ ಬೇಗ ಮೋಕ್ಷವನ್ನು ಕೊಡು, ಇದರಿಂದಾಗಿ ನನ್ನ ಹೊರಗೆ ಕರ್ಕೊಂಡು ಬಾ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರಂತೆ. ಅಲ್ಲಿಂದಾಗಿ ವಿಚಾರ ಅನ್ನುವಂಥದ್ದು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಂದ ನಮಗೆ ಸಾಧನೆ ಅನ್ನುವಂಥದ್ದು ಶುರುವಾಗಿದೆ. ಅದರಿಂದ ಶಾಸ್ತ್ರ ನಿರೂಪಣೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ನಮಗೆ ವಿಚಾರ ಶಕ್ತಿ ಎಲ್ಲಿಂದ ಬರ್ತದೋ ಅಲ್ಲಿಂದ ಸಾಧನೆ ಅನ್ನೋದು ಆರಂಭವಾಗ್ತದೆ. ಸಾಧನೆ ಅನ್ನುವಂಥದ್ದು ಗರ್ಭದಲ್ಲಿಯೇ ಆರಂಭವಾಗ್ತದೆ ಅಂತಾರೆ. ಆದ್ದರಿಂದ ಉತ್ತಮವಾದಂತಹ ಸಂಸ್ಕಾರ ಅನ್ನುವಂಥದ್ದು ನಮಗೆ ಬೇಕು ಅಂತ. ಈ ಗರ್ಭಾಧಾನ ಪುಂಸವನ ಅಂತ ಏನು ಹೇಳ್ತೇವೆ ಸಂಸ್ಕಾರಗಳು, ಅವುಗಳು ಗರ್ಭಕ್ಕೆ ಆಗುವಂತಹ ಸಂಸ್ಕಾರಗಳು. ಕೆಲವೊಂದಿಷ್ಟು ಗರ್ಭದ ಒಳಗಿರುವಂತಹ ಮಗುವಿಗೆ ಆಗುವಂತಹ ಸಂಸ್ಕಾರಗಳು. ಇನ್ನು ಮುಂದಿನ ಸಂಸ್ಕಾರಗಳು ಅಂದರೆ ಜಾತಕರ್ಮದಿಂದ ಹಿಡಿದುಕೊಂಡು ವಿವಾಹ ಪರ್ಯಂತ ಆಗುವಂತಹ ಸಂಸ್ಕಾರಗಳು, ನೇರವಾಗಿ ದೇಹಕ್ಕೆ ಆಗುವಂತಹ ಸಂಸ್ಕಾರಗಳು. ಅದರಿಂದ ಈ ರೀತಿಯಾಗಿ 3 ವಿಧವಾಗಿರತಕ್ಕಂಥ, ಅಂದರೆ ಗರ್ಭಕ್ಕೆ ಆಗುವಂತಹ ಸಂಸ್ಕಾರಗಳು, ಗರ್ಭದಲ್ಲಿರುವಂತಹ ಶಿಶುವಿಗೆ ಆಗುವಂತಹ ಸಂಸ್ಕಾರಗಳು, ಅದೇ ರೀತಿಯಾಗಿ ಗರ್ಭದಿಂದ ಹೊರಬಂದಂತಹ ದೇಹಕ್ಕೆ ಆಗುವಂತಹ ಸಂಸ್ಕಾರಗಳು. ಈ 3 ವಿಧವಾಗಿರತಕ್ಕಂತಹ ಸಂಸ್ಕಾರಗಳನ್ನು ಯಾರು ಮಾಡಿಕೊಳ್ತಾರೋ ಅವರು ಉತ್ತಮವಾದಂತಹ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಅಂತ ಶಾಸ್ತ್ರವು ನಿರೂಪಣೆ ಮಾಡ್ತಾ ಇದೆ. ಮುಂದೆ ಗರ್ಭಾಧಾನದ ಸಂಸ್ಕಾರದ ಒಂದು ಮಂತ್ರಗಳಲ್ಲಿ ನಾವು ಭಗವಂತನ ಪ್ರಾರ್ಥನೆಯನ್ನು ನೋಡಬಹುದು. ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟ ರೂಪಾಣಿ ಪಿಂಶತು. ಇಲ್ಲಿ ತ್ವಷ್ಟ ಅಂತ ಹೇಳ್ತಾ ಇದೆ ವೇದ. ತ್ವಷ್ಟೃ ಅಂತ ಹೇಳಿದ್ರೆ ವಿಶ್ವಕರ್ಮ. ವಿಶ್ವಕರ್ಮ ಪ್ರಸಿದ್ಧ, ದೇವತೆಗಳ ಶಿಲ್ಪಿ ಅಂತ ಪ್ರಸಿದ್ಧ. ಅವನು ಶಿಲ್ಪಿ ಯಾವ ರೀತಿಯಾಗಿ ಒಂದು ವಿಗ್ರಹದ ರಚನೆಯನ್ನು ಮಾಡ್ತಾನೋ, ಯಾವ ರೀತಿಯಾಗಿ ಸ್ಟ್ರಕ್ಚರ್ ಅನ್ನು ಕೊಡ್ತಾನೋ, ಅದೇ ಸ್ಟ್ರಕ್ಚರ್ ಅನ್ನ, ಅದೇ ಶಿಲ್ಪಿ ಹೇಗೆ ಶಿಲ್ಪವನ್ನ ಕೆತ್ತುತ್ತಾನೋ ಅದೇ ರೀತಿಯಾಗಿ ನನ್ನ ಗರ್ಭದಲ್ಲಿರುವಂತಹ, ಅರ್ಥಾತ್ ಸ್ತ್ರೀಯರ ಗರ್ಭದಲ್ಲಿರುವಂತಹ ಮಗುವಿಗೆ ಕೊಡುವಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಅಷ್ಟೇ ಅಲ್ಲ, ಗರ್ಭಂ ದೇಹಿ ಸಿನಿವಾಲಿ, ಗರ್ಭಂ ದೇಹಿ ಸರಸ್ವತಿ. ಸಿನಿವಾಲಿ ಅಂತ ಹೇಳಿದ್ರೆ ಪೌರ್ಣಮಿಗೆ ಅಧಿದೇವತೆ. ಪೌರ್ಣಮಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರುವಂಥದ್ದು ಪೂರ್ಣಚಂದ್ರ. ಪೂರ್ಣಚಂದ್ರನಲ್ಲಿ ಹೇಗೆ ಉತ್ತಮವಾಗಿರುವಂತಹ ಆಹ್ಲಾದಕತ್ವ ಗುಣ ಇದೆನೋ ಅಂತಹ ತೇಜೋಭರಿತವಾಗಿರತಕ್ಕಂತಹ ಆಹ್ಲಾದಕಂತ ಗುಣವನ್ನ ನನ್ನ ಗರ್ಭದಲ್ಲಿರುವಂತಹ ಮಗುವಿಗೆ ತುಂಬು. ಅಷ್ಟೇ ಅಲ್ಲ, ಗರ್ಭದಲ್ಲಿರುವಾಗಲೇ ನಾವು ಪ್ರಾರ್ಥನೆ ಸರಸ್ವತಿಗೆ ಒಳ್ಳೆಯ ಅಕ್ಷರ ಜ್ಞಾನವನ್ನು ಕೊಡು ಅಂತ. ಹೀಗೆ ಹಲವಾರು ಪ್ರಾರ್ಥನೆಗಳಿಂದಾಗಿ ನಾವು ಭಗವಂತನನ್ನು ಸ್ತುತಿ ಮಾಡುವಂತಹ ವೇದ ಮಂತ್ರಗಳನ್ನು ನಾವು ಕಾಣುತ್ತೇವೆ. ವೇದ ಮಂತ್ರಗಳಿಂದ ಸ್ತುತಿ ಮಾಡುವಂಥದ್ದು, ಹೇಳಿರುವಂತಹ ಕರ್ಮದಿಂದಾಗಿ. ಏನು ಕರ್ಮವನ್ನು ಹೇಳಿದ್ದಾರೆ? ಮುಂದೆ ಕಲಶಗ್ರಹಣ ಇತ್ಯಾದಿ ಗರ್ಭಶುದ್ಧಿಗೋಸ್ಕರವಾಗಿ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಮುಂದೆ ನಿರೂಪಣೆ ಮಾಡಿದ್ದಾರೆ ಗರ್ಭಾಧಾನದಲ್ಲಿ.
ಎಲ್ಲ ತಂತ್ರಗಳನ್ನು ಮಾಡುವುದರ ಮುಖಾಂತರ, ವೇದಗಳನ್ನು ಉಚ್ಚಾರಣೆ ಮಾಡುವ ಮುಖಾಂತರ ಭಗವಂತನ ಪ್ರಾರ್ಥನೆ, ಕರ್ಮವನ್ನು ಅರ್ಥಾತ್ ತಂತ್ರಗಳನ್ನು ಮಾಡುವ ಮುಖಾಂತರ ಗರ್ಭದ ಶುದ್ಧಿ, ಇವೆಲ್ಲವನ್ನು ಮಾಡುವುದರ ಮುಖಾಂತರ ಉತ್ತಮವಾದಂತಹ ಪ್ರಜೆಯಾಗಲಿಕ್ಕೆ ಸಾಧ್ಯ. ಮುಂದೆ ಹುಟ್ಟುವಂತಹ ಒಬ್ಬ ಸಂತಾನ ಏನಿದೆ, ಒಂದು ಸಂತಾನ, ಅದು ಉತ್ತಮವಾದಂತಹ ಪ್ರಜೆ ಆಗಲಿಕ್ಕೆ ಸಾಧ್ಯ. ಉತ್ತಮ ಪ್ರಜೆ ಆದ ಅಂತ ಹೇಳಿದ್ರೆ ಅವರಿಂದಾಗಿ ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಹೀಗೆ ಹಲವಾರು ಕಾರಣಗಳಿಂದಾಗಿ ನಾವು ಸಂಸ್ಕಾರಗಳನ್ನು ಅವಶ್ಯವಾಗಿ ಮಾಡಿಕೊಳ್ಳೇಬೇಕು. ಇಂತಹ ಸಂಸ್ಕಾರವನ್ನು ನಾವು ಮಾಡಿಕೊಳ್ಳೋಣ, ಹುಟ್ಟುವಂತಹ ಮಕ್ಕಳಿಗೂ ಕೂಡ ಮಾಡೋಣ. ಇದರಿಂದಾಗಿ ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಉತ್ತಮವಾದಂತಹ ಸಮಾಜ ಇತ್ತು ಅಂತಾದರೆ ಒಳ್ಳೆಯ ವಿಚಾರಧಾರೆಗಳು ಬರ್ತದೆ. ಒಳ್ಳೆಯ ವಿಚಾರಧಾರೆಗಳು ಬಂತು ಅಂತಾದರೆ ಎಲ್ಲರಿಗೂ ಕೂಡ ಒಳಿತಾಗ್ತದೆ. ಇದರಿಂದಾಗಿ ಭಗವಂತನ ಪೂರ್ಣ ಕೃಪೆ ಎನ್ನುವಂಥದ್ದು ಜಗತ್ತಿನ ಮೇಲೆ ಆಗ್ತದೆ. ಆಗಿ ಎಲ್ಲರೂ ಕೂಡ ಒಳ್ಳೆಯ ವಿಚಾರವನ್ನು ಮಾಡುವಂಥದ್ದಾಗಲಿ, ಎಲ್ಲರೂ ಕೂಡ ಒಳ್ಳೆಯ ಸಂಸ್ಕಾರವಂತರಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಎರಡು ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರುವಂತಹ ಗೋಪಾಲಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.